ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಯೋಗಿನಿ ಏಕಾದಶಿಯನ್ನು ಜುಲೈ ತಿಂಗಳಿನಲ್ಲಿ ಯಾವಾಗ ಆಚರಿಸಲಾಗುತ್ತೆ, ಪೂಜೆಯ ದಿನಾಂಕ, ಸಮಯ ಮತ್ತು ಅದರ ಉಪವಾಸವನ್ನು ಯಾಕೆ ಆಚರಿಸಲಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿ ಫಸ್ಟ್ ಟೈಮ್ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ರಥಮವಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದರೆ, ಯೋಗಿನಿ ಏಕಾದಶಿ ಉಪವಾಸವನ್ನು ಆಷಾಢ ಮಾಸದ ಕೃಷ್ಣ ಪಕ್ಷದ 11ನೆಯ ದಿನ ಆಚರಿಸಲಾಗತ್ತೆ. ಇಡೀ ವರ್ಷದಲ್ಲಿ 24 ಏಕಾದಶಿ ಉಪವಾಸಗಳಿವೆ. ಹಾಗೆ ಅಧಿಕ ಮಾಸದಲ್ಲಿ 26 ಏಕಾದಶಿ ಉಪವಾಸಗಳನ್ನು ಆಚರಣೆ ಮಾಡಬಹುದು. ಏಕಾದಶಿ ವ್ರತ ಮತ್ತು ಆಷಾಢ ಮಾಸ ಎರಡೂ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿದೆ. ಆದ್ದರಿಂದನೇ ಆಷಾಢ ಮಾಸದ ಏಕಾದಶಿಗೆ ವಿಶೇಷ ಮಹತ್ವ ಸ್ಥಾನ ನೀಡಲಾಗಿದೆ. ಹಾಗೆಯೇ ದಂತಕಥೆಯ ಪ್ರಕಾರ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಯೋಗಿನಿ ಏಕಾದಶಿಯ ಮಹತ್ವದ ಬಗ್ಗೆ ಹೇಳ್ತಾನಂತೆ. ಈ ಉಪವಾಸವನ್ನು ಆಚರಣೆ ಮಾಡೋರು ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷವನ್ನು ಹೊಂದುತ್ತಾರೆ ಅಂತ ನಂಬಲಾಗಿದೆ. ಹಾಗೆಯೇ ಯೋಗಿನಿ ಏಕಾದಶಿಯನ್ನು ನಿರ್ಜಲ ಏಕಾದಶಿಯ ನಂತರ ಹಾಗೆಯೇ ದೇವಶಯಾನಿ ಏಕಾದಶಿಯ ಮೊದಲು ನಡೆಸಲಾಗತ್ತೆ. ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ವ್ಯಕ್ತಿಯು ಜನನ ಮತ್ತು ಮರಣದ ಬಂಧನದಿಂದ ಮುಕ್ತಿ ಹೊಂದುತ್ತಾನೆ ಅಂತ ನಂಬಲಾಗಿದೆ. ಹಾಗೆಯೇ ಯೋಗಿನಿ ಏಕಾದಶಿಯಂದು ವ್ರತವನ್ನು ಆಚರಣೆ ಮಾಡೋದ್ರಿಂದ 88,000 ಬ್ರಾಹ್ಮಣರಿಗೆ ಅನ್ನ ನೀಡಿದಷ್ಟೇ ಫಲ ಸಿಗುತ್ತದೆ ಮತ್ತು ಉಪವಾಸಿಗನಿಗೆ ವೈಕುಂಠಧಾಮ ಪ್ರಾಪ್ತಿಯಾಗುತ್ತದೆ ಅಂತಲೂ ಕೂಡ ಹೇಳಲಾಗಿದೆ. ಈಗ ಈ ವರ್ಷ ಅಂದರೆ 2024ರಲ್ಲಿ ಯೋಗಿನಿ ಏಕಾದಶಿಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ, ಪೂಜೆಯ ನಿಖರವಾದ ದಿನಾಂಕ ಹಾಗೆ ಸಮಯವನ್ನು ತಿಳ್ಕೊಳ್ಳೋಣ. ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನಾಂಕವು ಜುಲೈ 1ನೇ ತಾರೀಕು ಬೆಳಗ್ಗೆ 10:26ಕ್ಕೆ ಪ್ರಾರಂಭವಾಗುತ್ತೆ. ಹಾಗೆಯೇ ಜುಲೈ 2ನೇ ತಾರೀಕು ಬೆಳಗ್ಗೆ 8:42ಕ್ಕೆ ಕೊನೆಗೊಳ್ಳುತ್ತೆ. ಇನ್ನು ಈ ಉಪವಾಸವನ್ನು ಯಾವ ದಿನ ಆಚರಣೆ ಮಾಡಬೇಕು, ಹಾಗೆ ಪೂಜೆಯನ್ನು ಯಾವಾಗ ಮಾಡಬೇಕು ಅನ್ನೋ ಗೊಂದಲ ಏನಾದರೂ ಇದ್ದರೆ, ಧರ್ಮ ಗ್ರಂಥಗಳ ಪ್ರಕಾರ ಏಕಾದಶಿ ಉಪವಾಸವು ಉದಯ ತಿಥಿಯಿಂದ ಮಾನ್ಯವಾಗಿದೆ. ಆದ್ದರಿಂದ ಈ ವರ್ಷ ಯೋಗಿನಿ ಏಕಾದಶಿಯನ್ನು 2ನೇ ತಾರೀಕು ಜುಲೈ 2024ರಂದು ಆಚರಣೆ ಮಾಡಲಾಗುತ್ತೆ. ಇನ್ನು ಯೋಗಿನಿ ಏಕಾದಶಿಯ ಶುಭ ಮುಹೂರ್ತದ ಬಗ್ಗೆ ತಿಳಿಯೋದಾದರೆ, ಈ ದಿನದಂದು ಬೆಳಗ್ಗೆ ಶ್ರೀಹರಿಯನ್ನು ಪೂಜಿಸಲಾಗತ್ತೆ. ಇದಕ್ಕೆ ಶುಭ ಮುಹೂರ್ತವು ಬೆಳಗ್ಗೆ 8:56ರಿಂದ ಮಧ್ಯಾಹ್ನ 2:10ರವರೆಗೆ ಇರುತ್ತದೆ. ಆದರೆ ಯೋಗಿನಿ ಏಕಾದಶಿಯ ಉಪವಾಸವನ್ನು 3ನೇ ತಾರೀಕು ಜುಲೈ 2024ರಂದು ಬೆಳಗ್ಗೆ 5:28ರಿಂದ 7:10ರವರೆಗೆ ಮುರಿಯಲಾಗತ್ತೆ. ಅಲ್ಲದೆ ಯೋಗಿನಿ ಏಕಾದಶಿ ಉಪವಾಸವು 2ನೇ ಶುಭ ಯೋಗದಲ್ಲಿ ಬೀಳುತ್ತಿದೆ. ಹಾಗಾಗಿ ಯೋಗಿನಿ ಏಕಾದಶಿಯ ದಿನದಂದು ತ್ರಿಪುಷ್ಕರ ಯೋಗ ಹಾಗೆ ಸರ್ವಾರ್ಥ ಸಿದ್ಧಿ ಯೋಗ ರೂಪುಗೊಳ್ಳುತ್ತಿದೆ. ಸರ್ವಾರ್ಥ ಸಿದ್ಧಿ ಯೋಗವು ಜುಲೈ 2ರಂದು ಬೆಳಗ್ಗೆ 5:27ರಿಂದ ಮರುದಿನ ಜುಲೈ 3ನೇ ತಾರೀಕಿನಂದು ಬೆಳಗ್ಗೆ 4:40ರವರೆಗೆ ಇರುತ್ತದೆ. ಆದರೆ ತ್ರಿಪುಷ್ಕರ ಯೋಗವು ಜುಲೈ 2ರಂದು ಬೆಳಗ್ಗೆ 8:42ರಿಂದ ಜುಲೈ 3ರ ಬೆಳಗ್ಗೆ 4:40ರವರೆಗೆ ಮಾನ್ಯವಾಗಿರುತ್ತದೆ. ಇನ್ನು ಪದ್ಮಪುರಾಣದ ಪ್ರಕಾರ ಯೋಗಿನಿ ಏಕಾದಶಿ ದಿನದಂದು ಉಪವಾಸವು ಎಲ್ಲ ರೀತಿಯ ಪಾಪಗಳನ್ನು ನಿವಾರಿಸುತ್ತದೆ ಅನ್ನುವ ನಂಬಿಕೆ ಇದೆ. ಇದಲ್ಲದೆ ಒಬ್ಬನು ಅನೇಕ ಯಾಗಗಳನ್ನು ಮಾಡಿದ ಫಲ ಮತ್ತು ಆಶೀರ್ವಾದವನ್ನು ಸಹ ಪಡೆಯುತ್ತಾನೆ ಅನ್ನುವ ನಂಬಿಕೆ ಇದೆ. ಈ ಏಕಾದಶಿಯಂದು ಶ್ರೀ ಲಕ್ಷ್ಮೀನಾರಾಯಣನನ್ನು ಪವಿತ್ರ ಭಾವನೆಗಳಿಂದ ಪೂಜಿಸಬೇಕಾಗತ್ತೆ. ಹಸಿದವರಿಗೆ ಆಹಾರ ಮತ್ತು ಬಾಯಾರಿದವರಿಗೆ ನೀರನ್ನು ಕೊಡಬೇಕಾಗತ್ತೆ. ಏಕಾದಶಿಯಂದು ರಾತ್ರಿ ಜಾಗರಣೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಇದು ವ್ಯಕ್ತಿಗೆ ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಅಂತ ನಂಬಲಾಗಿದೆ. ಇನ್ನು ಯೋಗಿನಿ ಏಕಾದಶಿಯ ದಿನದಂದು ಬೆಳಗ್ಗೆ ಎದ್ದು ಸ್ನಾನದ ನಂತರ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕಾಗತ್ತೆ. ಶ್ರೀಹರಿ ವಿಷ್ಣುವಿಗೆ ಹಳದಿ ಬಣ್ಣ ಇಷ್ಟವಾಗಿದ್ದರಿಂದ ಈ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿದ್ರೆ ಒಳ್ಳೆಯದು. ಹಾಗೆಯೇ ಹಳದಿ ಹೂವುಗಳ ಮಾಲೆಯನ್ನು ವಿಷ್ಣುವಿಗೆ ಅರ್ಪಿಸಬೇಕಾಗತ್ತೆ. ಭಗವಾನ್ ವಿಷ್ಣುವನ್ನು ಆರಾಧಿಸುವಾಗ ತಿಲಕವನ್ನು ಸಲ್ಲಿಸಬೇಕಾಗತ್ತೆ. ಹಾಗೆಯೇ ತುಳಸಿ ಎಲೆಗಳು, ಹಣ್ಣುಗಳು, ಸಿಹಿ ತಿಂಡಿಗಳು ಮತ್ತು ಹೂವುಗಳು ಇತ್ಯಾದಿಗಳನ್ನು ಪೂಜಾ ಸಾಮಗ್ರಿಯಲ್ಲಿ ಸೇರಿಸಬೇಕಾಗತ್ತೆ.
ಅಂತಿಮವಾಗಿ ಈ ದಿನದಂದು ಯೋಗಿನಿ ಏಕಾದಶಿಯ ಕಥೆಯನ್ನು ಕೇಳಿ ಮರುದಿನ ಉಪವಾಸವನ್ನು ಮುರಿಬೇಕಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಯೋಗಿನಿ ಏಕಾದಶಿಯ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಹಾಗೆ ಸಂಬಂಧಿಕರಿಗೂ ಕೂಡ ಈ ವಿಡಿಯೋ ತಲುಪುವಂತೆ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.